ಹಾಯ್ ಗಾಯ್ಸ್, ಇವತ್ತು ನಾವು ಬೀಫ್ ಮತ್ತು ಬಾಳೆಕಾಯಿ ಹಾಕಿ ಸಾರು ಮಾಡುವ ರೆಸಿಪಿಯನ್ನು ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು, ಇಲ್ಲಿ 1 kg ಬೀಫನ್ನು ತೊಗೊಂಡಿದ್ದೀನಿ. ಇನ್ನು ನಮಗೆ ಬೇಕಾಗಿರುವಂಥದ್ದು ಬಾಳೆಕಾಯಿ. ಇಲ್ಲಿ 2 ಬಾಳೆಕಾಯಿನ ನಾನು ತೊಗೊಂಡಿದ್ದೀನಿ. ಈ ಬಾಳೆಕಾಯಿಯ ಸಿಪ್ಪೆ ನಾವು ತೆಗೆಯೋದು ಬೇಕಾಗಿಲ್ಲ. ಚೆನ್ನಾಗಿ ತೊಳೆದು ಉದ್ದುದ್ದಕ್ಕೆ ಹೆಚ್ಚಿದರೆ ಸಾಕು. ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ಶುಂಠಿ, ಬೆಳ್ಳುಳ್ಳಿ, 2 ಮೆಣಸಿನಕಾಯಿ, ಸಾಂಬಾರು ಈರುಳ್ಳಿ ಅಂತಾರೆ. ಈ ಚಿಕ್ಕ ಈರುಳ್ಳಿ ನೋಡಿ, ಇದನ್ನು ಸಾಂಬಾರು ಈರುಳ್ಳಿ ಅಂತಾರೆ. ಈ ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಮತ್ತು ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ. ಬನ್ನಿ ಇದನ್ನು ತಯಾರು ಮಾಡುವ ರೀತಿಯನ್ನು ನೋಡೋಣ. ಮೊದಲಿಗೆ ಒಂದು ಕುಕ್ಕರನ್ನು ನಾವು ತೆಗೆದುಕೊಳ್ಳೋಣ. ಕುಕ್ಕರಿಗೆ ಮಾಂಸವನ್ನು ಹಾಕೋಣ. ಜೊತೆಗೆ ದಪ್ಪದಾಗಿ ಹೆಚ್ಚಿಟ್ಟುಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಮೆಣಸಿನಕಾಯಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ನೋಡಿ, 1 ಚಿಟಿಕೆ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪು. ಇವುಗಳೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಅಗತ್ಯಕ್ಕೆ ತಕ್ಕಂಥ ನೀರನ್ನು ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನಾವು ಮಸಾಲೆಗಾಗಿ ನಾನು ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿಗೆ 1 ಚಿಟಿಕೆ ಅರಿಶಿಣದ ಪುಡಿ, 1 ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವೀಗ ತೆಂಗಿನಕಾಯಿ, ಅರಿಶಿಣದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇವೆಲ್ಲವನ್ನು ಸೇರಿಸಿ ನಾವೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ನಮ್ಮ ತೆಂಗಿನ ತುರಿಯನ್ನು ನಾವು ಈ ರೀತಿಯಾಗಿ ರೋಸ್ಟ್ ಮಾಡಿಟ್ಕೋಬೇಕು. ಚೆನ್ನಾಗಿ ರೋಸ್ಟಾಗಿ ಬ್ರೌನ್ ಕಲರಿಗೆ ಬಂದಿದೆ, ಒಂದು ಕಂದು ಬಣ್ಣಕ್ಕೆ ಬಂದಿದೆ. ಈ ಹಂತದಲ್ಲಿವರೆಗೂ ನಾವು ತೆಂಗಿನಕಾಯಿಯನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಬಾಳೆಕಾಯಿಯನ್ನು ನಾನು ಈ ರೀತಿಯಾಗಿ ಹೆಚ್ಕೊಂಡಿಟ್ಟಿದ್ದೀನಿ. ಈ ರೀತಿ ನಮಗೆ ಉದ್ದಕ್ಕೆ ಬೇಕು. ಸಿಪ್ಪೆ ಸಮೇತನೇ ಇರಬೇಕು, ಸಿಪ್ಪೆ ತೆಗೆಯೋದು ಬೇಕಾಗಿಲ್ಲ. ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ನಾವು ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ನೀರಿನಲ್ಲಿ ಹಾಕಿಟ್ಕೋಬೇಕು. ಇಲ್ಲದಿದ್ದರೆ ಇದು ಕರೆ ಕಟ್ಕೊಳ್ಳುತ್ತೆ. ನೋಡಿ, ಮಾಂಸವನ್ನು ನಾನು 3/4 ಭಾಗ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಈ ಮಾಂಸಕ್ಕೆ ನಾವು ಬಾಳೆಕಾಯಿಯನ್ನು ಹಾಕಬೇಕು. ನಾವು ತೊಳೆದಿಟ್ಕೊಂಡಂತಹ ಬಾಳೆಕಾಯಿ, ನಾವು ಮೊದಲೇ ಈ ಬಾಳೆಕಾಯಿಯನ್ನು ಸೇರಿಸಬಾರ್ದು. ಯಾಕಂದರೆ ಮಾಂಸಕ್ಕೆ ಬೇವು ಜಾಸ್ತಿ, ಬಾಳೆಕಾಯಿಯ ಬೇವು ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಒಟ್ಟಿಗೆ ಬೇಯಿಸಿದಾಗ ಏನಾಗುತ್ತೆ, ಇದು ತುಂಬ ಒಡೆದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ಕೋಬೇಕಂತ ಹೇಳಿದ್ರೆ, ಒಂದು 3/4 ಭಾಗ ಮಾಂಸವನ್ನು ಬೇಯಿಸಿದ ನಂತರ ಅದೇ ಪಾತ್ರೆಗೆ ನಾವು ಅದೇ ಮಾಂಸದ ಜೊತೆಗೇ ನಾವು ಬಾಳೆಕಾಯಿಯನ್ನು ಕೂಡ ಬೇಯಿಸ್ಕೋಬೇಕು. ಈಗ ಬಾಳೆಕಾಯಿಯನ್ನು ಹಾಕಿದ್ದೀವಿ. ಬಾಳೆಕಾಯಿ ಜೊತೆಗೆ 1-2 ವಿಶ್ಲು ನಾವು ಕೂಗಿಸೋಣ. ನಾವೀಗ ಒಗ್ಗರಣೆ ಕೊಡಬೇಕು. ಸೊ ಅದಕ್ಕೆ ನಾನೊಂದು ಕುಕ್ಕರ್ನಲ್ಲಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ.
ಈಗ ನಾವು ಸಾಂಬಾರು ಈರುಳ್ಳಿಯನ್ನು ಹಾಕೋಣ. ಸಾಂಬಾರು ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಗರಂ ಮಸಾಲೆಯನ್ನು ಸೇರಿಸೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಈ ಮಸಾಲೆಗೆ ಬೇಯಿಸಿಟ್ಕೊಂಡಂತಹ ಮಾಂಸ ಮತ್ತು ಬಾಳೆಕಾಯಿಯನ್ನು ಸೇರಿಸಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಕಿದ್ದೀನಿ. ಈಗ ನಾವು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಸೇರಿಸೋಣ. ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ನಮ್ಮ ಬಾಳೆಕಾಯಿ ಮತ್ತು ಬೀಫ್ ಹಾಕಿರುವಂಥ ಸಾರು ರೆಡಿಯಾಗಿದೆ. ಇದನ್ನು ನಾನು ಗೀ ರೈಸ್ ಜೊತೆ ಸೇವಿಸಲಿಕ್ಕಾಗಿ ಹೋಗ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.